ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಒಬ್ಬರು ಇಬ್ಬರು ಬಿಟ್ಟರೆ ಬಹುತೇಕ ಎಲ್ಲ ಮಂತ್ರಿಗಳು ಕೂಡ ಇದ್ದರು. ಬರೋದ ಬಗ್ಗೆ ಚರ್ಚೆ ಆಯಿತು. VC ಮುಖಾಂತರ ಜಿಲ್ಲಾಧಿಕಾರಿಗಳು, CEOs ಮತ್ತು ಬೇರೆ ಬೇರೆ ಅಧಿಕಾರಿಗಳು ಜೊತೆ ವಿಡಿಯೋ ಕಾನ್ಫರೆನ್ಸು ಮೀಟಿಂಗ್ ಮಾಡಿದ್ರು. ಬರ ಇದೆಯಲ್ಲ, ಅದರಿಂದ ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಆಗಬಾರ್ದು, ಮೇವಿಗೆ ತೊಂದರೆ ಆಗಬಾರ್ದು, ಇದೆಲ್ಲ ಕೂಡ ಚರ್ಚೆ ಆಯಿತು. ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆನೂ ಒಂದು 5 ನಿಮಿಷ ಎಲ್ಲರ ಹತ್ರ ಕೂಡ ಮಾತಾಡಿದ್ರು. ಅದೆಲ್ಲ ದೆಹಲಿ ಮಟ್ಟದಲ್ಲಿ ಮಾತಾಡ್ಕೊಂಡು ನಮಗೆ ಯಾಕೆ ಅಲ್ವಾ? ರಾಷ್ಟ್ರ ಮಟ್ಟದ ರಾಜಕಾರಣ, ಅದು ನಾವೇನು ಮಾಡೋಕ್ಕಾಗತ್ತೆ? ಅದು ಅವರ ಪಕ್ಷದ ತೀರ್ಮಾನ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಸಂಸದರು ಅಧಿವೇಶನದಲ್ಲಿ ಮಾತನಾಡಬೇಕು ಅಂತ ಹೇಳಿ CM ಹೇಳಿದ್ದಾರೆ ಸರ್. ಜಲಸಂಪನ್ಮೂಲ ಸಚಿವರಾಗಿ ಕಾವೇರಿ ಒಂದೇ ಅಂತಲ್ಲ, ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು, ನೋಟಿಫಿಕೇಷನ್ ಆಗಬೇಕು, ಭದ್ರಾ ಮೇಲ್ದಂಡೆದು ಮತ್ತು ಮಹದಾಯಿ ಎಲ್ಲ ವಿಚಾರಗಳು ಮಾತಾಡಬೇಕು. ಎಲ್ಲ ಮಾತಾಡಿದ್ರೆ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ನಮ್ಮ ರಾಜ್ಯಕ್ಕೇನು ನ್ಯಾಯಯುತವಾಗಿ ಸಲ್ಲಬೇಕು ಅದು ಸಲ್ಲುತ್ತೆ. ಒಗ್ಗಟ್ಟಿದ್ರೆ ಬಲ ಇದೆ. ಸರ್ಕಾರ ಈಗ ಬರಗಾಲದ ವಿಚಾರಕ್ಕೆ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಜಿಲ್ಲಾಧಿಕಾರಿಗಳ ಖಾತೆಗೂ ಹಣವನ್ನು ಹಾಕಲಾಗಿದೆ. ಎಲ್ಲ ಜಿಲ್ಲಾಧಿಕಾರಿಗಳ ಖಾತೆಗೆ ಕುಡಿಯೋ ನೀರಿಗೆ ಯಾವ ಸಮಸ್ಯೆನೂ ಇಲ್ಲ. ಸಾಕಷ್ಟು ಹಣ, ಹತ್ತಿರ 400 ಕೋಟಿ ಅಷ್ಟು ಹಣ ಅವರ ಇದು ಅಕೌಂಟಲ್ಲಿದೆ. ಯಾವುದೇ ತೊಂದರೆ ಆಗಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ಏನಾಗಿದೆ ಸರ್, ಬರಗಾಲದ ವಿಚಾರಕ್ಕೆ ರೈತರ ಆತಂಕದಲ್ಲಿದ್ದಾರೆ. ಒಂದು ಕಡೆ ಆತಂಕದಲ್ಲಿದ್ದಾರೆ, ಮತ್ತೊಂದು ಕಡೆಗೆ ರೈತರ ಆತ್ಮಹತ್ಯೆ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಜೂನ್ನಿಂದ ಇಲ್ಲಿವರೆಗೂ ಕೂಡ, ಅಂದರೆ ಜನವರಿಯಿಂದ ಇಲ್ಲಿವರೆಗೂ ಕೂಡ ಒಟ್ಟು ರಾಜ್ಯದ 31 ಜನ ರೈತರ ಆತ್ಮಹತ್ಯೆಗಳ ಅದ್ರ ಬಗ್ಗೆ ಈಗ CM ಮಾತಾಡ್ತಾರೆ ಫೈನಲ್ ಆಗಿ. ಈ ಮೀಟಿಂಗು ಮತ್ತು ಕ್ಯಾಬಿನೆಟ್ ಎರಡೂ ಆದಮೇಲೆ ಅವರ ಬ್ರೀಫ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಒಬ್ಬರು ಇಬ್ಬರು ಬಿಟ್ಟರೆ ಬಹುತೇಕ ಎಲ್ಲ ಮಂತ್ರಿಗಳು ಕೂಡ ಇದ್ದರು. ಬರೋದ ಬಗ್ಗೆ ಚರ್ಚೆ ಆಯಿತು. VC ಮುಖಾಂತರ ಜಿಲ್ಲಾಧಿಕಾರಿಗಳು, CEOs ಮತ್ತು ಬೇರೆ ಬೇರೆ ಅಧಿಕಾರಿಗಳು ಜೊತೆ ವಿಡಿಯೋ ಕಾನ್ಫರೆನ್ಸು ಮೀಟಿಂಗ್ ಮಾಡಿದ್ರು. ಬರ ಇದೆಯಲ್ಲ, ಅದರಿಂದ ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಆಗಬಾರ್ದು, ಮೇವಿಗೆ ತೊಂದರೆ ಆಗಬಾರ್ದು, ಇದೆಲ್ಲ ಕೂಡ ಚರ್ಚೆ ಆಯಿತು. ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆನೂ ಒಂದು 5 ನಿಮಿಷ ಎಲ್ಲರ ಹತ್ರ ಕೂಡ ಮಾತಾಡಿದ್ರು. ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. ಕ್ಷೇತ್ರ ಮರು ವಿಂಗಡಣೆ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಈಗ DMK ಯೂಟರ್ನ್ ನೋಡುತ್ತೆ ಸರ್, ಕ್ಷೇತ್ರ ಮರು ವಿಂಗಡಣೆ ವಿಚಾರ ಕಾಂಗ್ರೆಸ್ ಅದೆಲ್ಲ ದೆಹಲಿ ಮಟ್ಟದಲ್ಲಿ ಮಾತಾಡ್ಕೊಂಡು ನಮಗೆ ಯಾಕೆ ಅಲ್ವಾ? ರಾಷ್ಟ್ರ ಮಟ್ಟದ ರಾಜಕಾರಣ, ಅದು ನಾವೇನು ಮಾಡೋಕ್ಕಾಗತ್ತೆ? ಅದು ಅವರ ಪಕ್ಷದ ತೀರ್ಮಾನ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಸಂಸದರು ಅಧಿವೇಶನದಲ್ಲಿ ಮಾತನಾಡಬೇಕು ಅಂತ ಹೇಳಿ CM ಹೇಳಿದ್ದಾರೆ ಸರ್. ಜಲಸಂಪನ್ಮೂಲ ಸಚಿವರಾಗಿ ಕಾವೇರಿ ಒಂದೇ ಅಂತಲ್ಲ, ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು, ನೋಟಿಫಿಕೇಷನ್ ಆಗಬೇಕು, ಭದ್ರಾ ಮೇಲ್ದಂಡೆದು ಮತ್ತು ಮಹದಾಯಿ ಎಲ್ಲ ವಿಚಾರಗಳು ಮಾತಾಡಬೇಕು. ಎಲ್ಲ ಮಾತಾಡಿದ್ರೆ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ನಮ್ಮ ರಾಜ್ಯಕ್ಕೇನು ನ್ಯಾಯಯುತವಾಗಿ ಸಲ್ಲಬೇಕು ಅದು ಸಲ್ಲುತ್ತೆ. ಒಗ್ಗಟ್ಟಿದ್ರೆ ಬಲ ಇದೆ. ಸರ್ಕಾರ ಈಗ ಬರಗಾಲದ ವಿಚಾರಕ್ಕೆ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಜಿಲ್ಲಾಧಿಕಾರಿಗಳ ಖಾತೆಗೂ ಹಣವನ್ನು ಹಾಕಲಾಗಿದೆ. ಎಲ್ಲ ಜಿಲ್ಲಾಧಿಕಾರಿಗಳ ಖಾತೆಗೆ ಕುಡಿಯೋ ನೀರಿಗೆ ಯಾವ ಸಮಸ್ಯೆನೂ ಇಲ್ಲ. ಸಾಕಷ್ಟು ಹಣ, ಹತ್ತಿರ 400 ಕೋಟಿ ಅಷ್ಟು ಹಣ ಅವರ ಇದು ಅಕೌಂಟಲ್ಲಿದೆ. ಯಾವುದೇ ತೊಂದರೆ ಆಗಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ಏನಾಗಿದೆ ಸರ್, ಬರಗಾಲದ ವಿಚಾರಕ್ಕೆ ರೈತರ ಆತಂಕದಲ್ಲಿದ್ದಾರೆ. ಒಂದು ಕಡೆ ಆತಂಕದಲ್ಲಿದ್ದಾರೆ, ಮತ್ತೊಂದು ಕಡೆಗೆ ರೈತರ ಆತ್ಮಹತ್ಯೆ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಜೂನ್ನಿಂದ ಇಲ್ಲಿವರೆಗೂ ಕೂಡ, ಅಂದರೆ ಜನವರಿಯಿಂದ ಇಲ್ಲಿವರೆಗೂ ಕೂಡ ಒಟ್ಟು ರಾಜ್ಯದ 31 ಜನ ರೈತರ ಆತ್ಮಹತ್ಯೆಗಳ ಅದ್ರ ಬಗ್ಗೆ ಈಗ CM ಮಾತಾಡ್ತಾರೆ ಫೈನಲ್ ಆಗಿ. ಈ ಮೀಟಿಂಗು ಮತ್ತು ಕ್ಯಾಬಿನೆಟ್ ಎರಡೂ ಆದಮೇಲೆ ಅವರ ಬ್ರೀಫ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.